ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ಸೊ ನಾನಿವತ್ತು ತಂದಿದ್ದೀನಿ ಹೋಂಡಾ CB300F. ಸೊ ಬನ್ನಿ ಇದ್ರದ್ದು ಓನರ್ಶಿಪ್ ರಿವ್ಯೂ ಮಾಡೋಣ. ಸೊ ನೋಡಿದ್ರಲ್ಲ, ಸ್ಟಾರ್ಟಿಂಗ್ ನಾನು ಇದನ್ನು ತೋರಿಸ್ಬೇಕಾಗಿತ್ತು. ಗಾಡಿ ಆಲ್ಮೋಸ್ಟ್ ಒಂದು 17,000 ಕಿಲೋಮೀಟರ್ಸ್ ಓಡಿದೆ. ಫಸ್ಟ್ ಇದರಲ್ಲಿರೋದು ಬಂದು 293cc ಆಯಿಲ್ಡ್ ಕೂಲ್ಡ್ ಇಂಜಿನ್. ಇದು ಯಾವ ಥರ ಅಂತಂದರೆ, ನಿಮಗೆ ಪಲ್ಸರ್ 220 ಬರ್ತಿತ್ತಲ್ಲ, ಅದ್ರ ಥರನೇ ಆಯಿಲ್ ಕೂಲಿಂಗ್ ಸಿಸ್ಟಮು. ಇದಕ್ಕೆ ನೀವು ರೇಡಿಯೇಟ್ರಿಗೆ ಆಯಿಲ್ ಹಾಕಬೇಕು, ಲಿಕ್ವಿಡ್ ಹಾಕಬೇಕು, ಅದು ಇದು ಏನೂ ಇರಲ್ಲ. ಸೊ ನಿಮ್ಗೇನು ಇಲ್ಲಿ ನೋಡ್ತಿದ್ರಲ್ಲ 2 ಪೈಪ್ಸು, ಸೇಮ್ ಇಂಜಿನ್ ಆಯಿಲ್ ಏನು ಹಾಕ್ತೀರಾ ಆ ಇಂಜಿನ್ ಆಯಿಲ್ ಇಲ್ಲಿ ಸರ್ಕ್ಯುಲೇಟ್ ಆಗಿ ಈ ರೇಡಿಯೇಟ್ರಿಗೆ ಹೋಗಿ ರೇಡಿಯೇಟ್ರ್ ಕೂಲಾಗಿ ಅದೇ ಇಂಜಿನ್ ಆಯಿಲ್ ಮತ್ತೆ ರಿಟರ್ನ್ ಹೋಗುತ್ತೆ. ಸೊ ಇದೇ ಥರ ಇದರ ಮೆಕ್ಯಾನಿಸಮ್ ಕೊಟ್ಟಿರೋದು ಇವರು. ಸೊ ಹಾಗಾಗಿನೇ ಲಿಕ್ವಿಡ್ ಕೂಲ್ಡ್ ಇದ್ದಾಗ ಗಾಡಿ ಎಕ್ಸ್ಪೆನ್ಸಿವ್ ಆಗುತ್ತೆ, ಯಾಕಂದರೆ ಕಂಪ್ರೆಷನ್ ರೇಷಿಯೋ ಜಾಸ್ತಿ ಇರುತ್ತೆ. ಆವಾಗ ಇಂಜಿನ್ ಕಾಸ್ಟ್ಗಳು ಡೆವಲಪ್ ಮಾಡೋಕ್ಕೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇವರು ಸ್ಮಾರ್ಟ್ ಐಡಿಯಾ ಮಾಡಿ ಆಯಿಲ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ನಿಮ್ಗೇನಿದ್ರು ಇದು ಮಿಡ್ ರೇಂಜ್ ಸಕ್ಕತ್ತಾಗಿರುತ್ತೆ. ನೀವು ಮಿಡ್ ರೇಂಜಲ್ಲಿ ಓಡಿಸ್ತೀನಿ ಅಂತಂದರೆ ಇದ್ರ ಲುಕ್ಸ್ ನೋಡಿಬಿಟ್ಟು ನೀವು ಯಾರು ಇದನ್ನು ಹಾರ್ನೆಟ್ಟಾ ಏನೋ ಅಂತ ಅಂದ್ಕೊಂಬಿಡಿ. ಸೊ ಇದು ಹಾರ್ನೆಟ್ ಅಲ್ಲ, ಹಾರ್ನೆಟ್ ಅವರು ದೊಡ್ಡಣ್ಣ ಅಂತ ಹೇಳ್ಬೋದು. ಈ ಥರ ಮಾತಾಡೋದಕ್ಕೆ. ಸೊ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಮಚಾ ಫಾರ್ ಗಿವಿಂಗ್ ದಿಸ್ ಬೈಕ್. ಕೇಳಿದ ತಕ್ಷಣ ಆಯಿತು ಬಾ ರಿವ್ಯೂ ಮಾಡು ಅಂತ ಕೊಟ್ಟ. ನೋಡೋಕ್ಕಷ್ಟೇ ಇದು ಈ ಥರ ಇದೆ, ಬಟ್ ಇದರಲ್ಲಿರೋದು ಪಕ್ಕಾ 300cc ಇಂಜಿನ್ನೇ. ಫ್ರಂಟ್ ಟೈರ್ ಬಂದರೆ 110/70 ಆ್ಯಂಡ್ ರೇರ್ ಟೈರ್ ಬಂದು 150/60. ಸೇಮ್ ನಿಮಗೆ ಡ್ಯೂಕ್ 250 ಏನು ಬರುತ್ತಲ್ಲ ಅದೇ ಟೈರ್ ಪ್ರೊಫೈಲ್ ಇದರಲ್ಲೂ ಕೊಟ್ಟಿದ್ದಾರೆ. ಸೊ ಫ್ರಂಟಿಂದ ನೋಡ್ತೀನಿ ಅಂತಂದರೆ ಗಾಡಿ ಈ ಥರ ಲುಕ್ ಕಾಣಿಸುತ್ತೆ. ಈ ಸೆಕ್ಷನ್ ಇದೆಯಲ್ಲ, ಇದು ಸಕ್ಕದಾಗಿ ಕಾಣುತ್ತೆ, ಒಂಥರ ಫುಲ್ ಅಗ್ರೆಸಿವ್ ಆಗಿದೆ ಈ ಲುಕ್ಕು. ನಿಮಗೆ ಅಪ್ಸೈಡ್ ಡೌನ್ ಫೋಕ್ಸು ಗೋಲ್ಡನ್ ಕಲರಲ್ಲಿ ಕೊಟ್ಟಿದ್ದಾನೆ, ಸಕ್ಕದಾಗಿ ಮ್ಯಾಚ್ ಆಗುತ್ತೆ ಈ ಗಾಡಿಗೆ. ಸೊ ನೀವು ಆಲ್ರೆಡಿ ರಿವ್ಯೂಸ್ ಎಲ್ಲ ನೋಡಿರ್ತೀರ. ಸೊ ಬೆಟರ್ ಈ ಗಾಡಿದು ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ ನಾವು. ಸೊ 17,000 ಕಿಲೋಮೀಟರ್ಸ್ ಆಗಿದ್ಮೇಲೆ ಏನೇನು ಮಾಡಿಸಿದ್ದಾನೆ, ಎಷ್ಟು ಖರ್ಚು ಬಂದಿದೆ, ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆ ತನಕ ನೋಡಿ. ನಿಮಗೆ ಓವರಾಲ್ ಹೇಳಬೇಕು ಅಂತಂದರೆ ಇದು ಒಂದು ಒಳ್ಳೆ ಸಿಟಿ ಗಾಡಿ. ಸಿಟಿಯಲ್ಲಿ ಓಡಿಸೋಕ್ಕೆ ಸಕ್ಕತ್ತಾಗಿದೆ. ಯಾಕಂದರೆ ಇದ್ರದ್ದು ಟಾರ್ಕ್ ಹೇಳಿದ್ನಲ್ಲ 25 Nm ಅಂತ, ಅದು ನಿಮಗೆ 5500 RPM ಅಲ್ಲೇ ಬರುತ್ತೆ. ಸೊ ಈ ಗಾಡಿದು ಮಿಡ್ ರೇಂಜ್ ಮಾತ್ರ ಹೆವಿ ಪವರ್ಫುಲ್ ಆಗಿದೆ. ನೀವು ಈ ಗಾಡಿನ ತುಂಬ ಕಡೆ ನೋಡಿರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದು ಸೇಲ್ಸ್ ನಂಬರ್ಸ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸು, ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್. ಅವನಿಗೆ ಯಾರಿಗೆ ಗೊತ್ತು, ತುಂಬ ರಿಸರ್ಚ್ ಮಾಡಿ ಈ ಗಾಡಿ ಬಗ್ಗೆ ಏನು ಅಂತ ಗೊತ್ತಿರೋರು ಮಾತ್ರ ಅಷ್ಟೇ ಇದು ಗಾಡಿ ತಗೊಂಡಿರ್ತಾರೆ. ಅಂಥದ್ರಲ್ಲಿ ನನ್ನ ಫ್ರೆಂಡ್ ಒಬ್ಬ. ಈ ಗಾಡಿ ಮೈಲೇಜ್ ನಿಮಗೆ 35 to 40, ಈವನ್ ಒಂದೊಂದು ಟೈಮಲ್ಲಿ ನಿಮಗೆ 40ಗಿಂತ ಜಾಸ್ತಿನೂ ಕೊಡುತ್ತೆ ಅಂತ ಹೇಳ್ತಿದ್ದ. ಸ್ವಲ್ಪ ರ್ಯಾಶಾಗಿ ಡ್ರೈವಿಂಗ್ ಮಾಡ್ತೀನಿ ಅಂತಂದರೆ ನಿಮಗೆ 30 ಅಂತೂ ಆಬ್ವಿಯಸ್ಲಿ ಕೊಡುತ್ತೆ. ಸೊ ನಿಮಗೆ ಈಗಲೇ ನೋಡ್ತು ಅಂತಂದರೆ 34.7 ತೋರಿಸ್ತಾ ಇದೆ ಆವ್ರೇಜ್ ಕಿಲೋಮೀಟರ್ಸ್. ನಾನಿವತ್ತು ಊರಿಗೆ ಬಂದಿದ್ದೀನಿ, ಅಪರೂಪದ ಮುಳ್ಳಂದಿ ಬಾಬಾ. ಊರ ಕಡೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಫಸ್ಟೇ ನೀವು ಅಬ್ಸರ್ವ್ ಮಾಡಿರ್ತೀರಾ ಏನಪ್ಪ ಇದು ಎರಡು ಈ ಕಡೆ ಇರೋದು ಅಂತ. ಸೊ ಇದು ಫಾಗ್ ಲೈಟ್ಸ್, ಎಕ್ಸ್ಟ್ರಾ ಆಕ್ಸಿಲರಿ ಲೈಟ್ಸ್ ಹಾಕ್ಸಿದ್ದಾನೆ, ಯಾಕಂದರೆ ಇದ್ರ ಹೆಡ್ಲೈಟ್ ಅಷ್ಟು ಖರಾಬಾಗಿದೆ. ಏನೇನು ಪ್ರಾಬ್ಲಮ್ಮು ಏನಂದರೆ ಏನೂ ಕಾಣಿಸಲ್ಲ, ಲಿಟ್ರಲಿ ತುಂಬ ವರ್ಸ್ಟ್ ಆಗಿದೆ ಅದಂತೂ. ಸೊ ಗೈಸ್, ನಿಮಗೆ ಸರ್ವಿಸ್ ಕಾಸ್ಟ್ ಹೇಳಬೇಕು ಅಂತಂದರೆ ಇದರಲ್ಲಿ ಆನ್ ಆ್ಯನ್ ಅವರೇಜ್ 2500ಇಂದ 4000 ತನಕ ಆಗ್ತಿದೆ. ಸೊ ಈ ಗಾಡಿ ಬಂದು ಇವಾಗ ಆಲ್ಮೋಸ್ಟ್ 4 ಸರ್ವಿಸ್ ಕಂಪ್ಲೀಟ್ ಆಗಿದೆ. ಸೊ ಫಸ್ಟ್ ಸರ್ವಿಸ್ ಬಂದು 2500 ಆಗಿದೆ, ಜಸ್ಟ್ ಚೈನ್ ಕ್ಲೀನಿಂಗು, ಆಯಿಲ್ ಚೇಂಜು, ಆಯಿಲ್ ಫಿಲ್ಟರ್ ಚೇಂಜ್ ಅಷ್ಟೇ. ಸೊ ಅದಕ್ಕೆ 2500 ಆಗಿದೆ. ಮತ್ತು ಥರ್ಡ್ ಸರ್ವಿಸಲ್ಲಿ ಫ್ರಂಟ್ ಬ್ರೇಕ್ ಪ್ಯಾಡ್ ಚೇಂಜ್ ಆಗಿದೆ. ಸೊ ಬ್ರೇಕ್ ಪ್ಯಾಡ್ ಬಂದು ನಿಸಿನ್ ಕ್ಯಾಲಿಪರ್ಸ್ ಬರುತ್ತೆ ನಿಮಗೆ. ಸೊ 575 ರೂಪೀಸ್ ಆಗಿದೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋಕ್ಕೆ. ಮತ್ತು ಬ್ಯಾಕ್ ಬ್ರೇಕ್ ಬಂದು ಫೋರ್ತ್ ಸರ್ವಿಸಲ್ಲಿ ಬ್ರೇಕ್ ಪ್ಯಾಡ್ ಚೇಂಜ್ ಆಗಿದೆ ಬ್ಯಾಕ್ ಬ್ರೇಕ್ದು. ಸೊ ಅದು ಕೂಡ ಅರೌಂಡ್ 600 ರೂಪೀಸಲ್ಲೇ ಆಗಿದೆ.
ಸೊ ಬ್ರೇಕ್ ಪ್ಯಾಡ್ ಕೂಡ ನಿಮಗೆ ಅಷ್ಟೊಂದೇನು ತುಂಬ ಕಾಸ್ಟ್ಲಿ ಇಲ್ಲ. ಬಟ್ ಆನ್ ಆ್ಯನ್ ಅವರೇಜ್ ನಿಮಗೆ ಸರ್ವಿಸ್ ಕಾಸ್ಟ್ ನೋಡ್ತು ಅಂತಂದರೆ 300 cc ಅವ್ರು ನಾರ್ಮಲಾಗಿ ಚಾರ್ಜ್ ಮಾಡ್ತಾಯಿದ್ದಾರೆ. ಇವನ್ ನೀವು ಬೇರೆ ಬ್ರ್ಯಾಂಡ್ ಯಾವುದೇ ಗಾಡಿ ತೊಗೊಂಡ್ರು ಕೂಡ ನಿಮಗೆ 0 to 100 ಒಳ್ಳೆ ಕ್ವಿಕ್ಕಾಗಿ ಹೋಗುತ್ತೆ. 100 ಆದಮೇಲೆ ಸ್ವಲ್ಪ ಕಷ್ಟ ಇರುತ್ತೆ. ಗಾಡಿ ಅಂತೂ ಹೆವಿ ಫ್ಲಿಕ್ಕೇಬಲ್ ಆಗಿದೆ, ಸಖತ್ ನಿಂಬಲಾಗಿ ಓಡಿಸ್ಬೋದು ನೀವು. ಸಿಟಿ ಟ್ರಾಫಿಕ್ಕಿಗಂತೂ ಆರಾಮಾಗಿ ಓಡಾಡ್ಬೋದು. ಗಾಡಿದ ಸೀಟ್ ಹೈಟ್ ಕೂಡ ನಿಮಗೆ 780 ಚೇಂಜ್ ಇದೆ, 780 790 mm ಬರುತ್ತೆ. ಸೊ ಸೀಟ್ ಹೈಟ್ ಕೂಡ ಒಂದು ತೊಂದರೆ ಇಲ್ಲ. ಸಿಟ್ಟಿಂಗ್ ಪೊಸಿಷನ್ ಕೂಡ ಕಾಮಾಗಿದೆ, ಸ್ವಲ್ಪ ಲೀನ್ ಆಗಬೇಕಷ್ಟೇ ಹ್ಯಾಂಡಲ್ ಬಾರ್ಗೆ. ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ಗೇನು ನಿಮಗೆ ಪ್ರಾಬ್ಲಮ್ ಇಲ್ಲ, ಇಬ್ಬರು ಕೂತ್ಕೊಂಡ್ರು ಕೂಡ ಆರಾಮಾಗಿ ಓಡಿಸ್ಬೋದು. ಯಾವುದೋ ಅಂಶ ಎಲ್ಲ ಅಷ್ಟೊಂದೇನು ತಡೆಯಲ್ಲ. ಸ್ವಲ್ಪ ಸ್ಪೀಡಾಗಿ ಹೋಯ್ತು ಅಂತಂದರೆ ಲೈಟಾಗಿ ಸ್ಕ್ರ್ಯಾಪ್ ಆಗುತ್ತೆ. ಇವ್ರದ್ದು ಹೋಂಡಾ ಬ್ರ್ಯಾಂಡ್ಗೂ ಇವ್ರು ಕೊಟ್ಟಿರೋ ಇಂಜಿನ್ಗೂ ಒಂದು ಸ್ವಲ್ಪ ಹೇಳಬೇಕು ಅಂತಂದರೆ ಸಂಬಂಧ ಇಲ್ಲ. ಯಾಕಂದರೆ ಸ್ವಲ್ಪ ವೈಬ್ರೇಷನ್ಸ್ ಇದೆ ಈ ಗಾಡಿಯಲ್ಲಿ. ಹೋಂಡಾ ಟಿಪಿಕಲಿ ಎಷ್ಟು ರಿಫೈನ್ಡ್ ಆಗಿರುತ್ತೆ, ಬಟ್ ಇದು ಅಷ್ಟು ಅಪ್ ಟು ದ ಮಾರ್ಕ್ ಇಲ್ಲ ಅಂತ ಹೇಳ್ತೀನಿ. ಮತ್ತು ನಿಮಗೆ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತೋರಿಸ್ತೀನಿ, ನೋಡ್ತಿದ್ದೀರಲ್ಲ, ಅಷ್ಟೊಂದು ಬ್ರೈಟ್ನೆಸ್ಸೇ ಇಲ್ಲ ಹೇಳಬೇಕು ಅಂತಂದರೆ. ಇದು ಆಗಲೇ ಸಂಜೆ ನಾನು ರಿವ್ಯೂ ಮಾಡ್ತಾ ಇರೋದು. ಹಗ್ಲೊತ್ತಲ್ಲಂತೂ ಮಧ್ಯಾಹ್ನದ ಹೊತ್ತಂತೂ ನಿಮ್ಗೆ ಏನಂದರೆ ಏನೂ ಕಾಣಿಸಲ್ಲ. ಮತ್ತು ನಿಮಗೆ ಈ TFTನಲ್ಲೇ ಬ್ಲೂಟೂತ್ ಕನೆಕ್ಷನ್ ಎಲ್ಲ ಬಂದ್ಬಿಡುತ್ತೆ. ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಬಂದು ಇದು ಸ್ವಿಚಬಲ್ ಇರುತ್ತೆ, ಬೇಕಾದಾಗ ಆನ್ ಮಾಡ್ಕೊಬೋದು, ಬೇಕಾದಾಗ ಆಫ್ ಮಾಡ್ಕೊಬೋದು. ABS ಕೂಡ ಅಷ್ಟೇ, ಡ್ಯುಯಲ್ ಚಾನಲ್ ABS ಕೂಡ ಇದೆ ಇದರಲ್ಲಿ. ಸೊ ನಿಮಗೆ ಈ ಕಡೆ ಇಂಜಿನ್ ಕ್ವಿಲ್ ಸ್ವಿಚ್ ಬಂದು ಫೀಡ್ಬ್ಯಾಕ್ ಚೆನ್ನಾಗಿದೆ, ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಈ ಕಡೆ ಚೆನ್ನಾಗಿದೆ. ಇದು ವರ್ಕ್ ಆಗಲ್ಲ, ಮರ್ತೇ ಬಿಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ತಗೊಂಡು ಸೆಕೆಂಡ್ ಸರ್ವಿಸಲ್ಲೇ ಇದು ಫುಲ್ ವರ್ಕಿಂಗ್ ನಿಂತೋಗ್ಬಿಟ್ಟಿದೆ ಗೈಸ್. ಇವನು ತಗೊಂಡು ಆಗಲೇ ಶೋರೂಮಲ್ಲಿ ಕಂಪ್ಲೇಂಟ್ ಮಾಡಿ ಕೂಡ ಅವ್ರು ಇನ್ನೂ ಅಷ್ಟೊಂದು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ. ಸೊ ಹೋಂಡಾದವ್ರು ನೀವೇನಾದರೂ ನೋಡ್ತಾ ಇದ್ರೆ, ಐ ನೋ ನೀವು ನೋಡ್ತಿರಲ್ಲ ಅಂತ, ಬಟ್ ಸ್ಟಿಲ್ ನೀವು ಯಾರಾದರೂ ನೋಡ್ತಾ ಇದ್ದರೆ ಈ ಪ್ರಾಬ್ಲಮ್ನ ಇನ್ನೂ ನೀವು ಸರಿ ಮಾಡಿಲ್ಲ. ಇದೊಂದು ಸರ್ವಿಸಲ್ಲಿ ನಾನು ನಿಮಗೆ ಕೊರೆ ಹೇಳ್ತೀನಿ. ಈ ಥರ ರೋಡಲ್ಲೆಲ್ಲ ಓಡ್ಸೋಕ್ಕೆ ಸಸ್ಪೆನ್ಸ್ ಒಂದು ಸ್ವಲ್ಪ ಸ್ಟಿಫ್ ಆಗಿದೆ. ಹೈವೇಲಿ ಓಡಿಸ್ತೀನಿ ಅಂದರೆ ಗಾಡಿ ಸ್ಟೇಬಲಾಗಿ ಕೂತಿರುತ್ತೆ ಗುರು. ಸೊ ಡ್ಯೂಕ್ 250 ಬಂದು ಆಲ್ಮೋಸ್ಟ್ ನಿಮಗೆ 280 290 ಚೇಂಜ್ ಇದೆ ಆನ್. ಸೊ ಈ ಗಾಡಿ ಬಂದು 2,10,000 ಅರೌಂಡಲ್ಲಿ ಸಿಕ್ಬಿಡುತ್ತೆ ನಿಮಗೆ ಆನ್ ರೋಡ್ ಪ್ರೈಸು. ನೀವು ಯಾಕೆ ಇದನ್ನು ಚೂಸ್ ಮಾಡಬೇಕು ಪರ್ಟಿಕ್ಯುಲರ್ಲಿ ಅಂತಂದರೆ, ಫಸ್ಟು ಇಲ್ಲಿದೆ ನೋಡಿ ಬ್ಯಾಡ್ಜು ಹೋಂಡಾ ಅಂತ. ಆ ಹೋಂಡಾಗೋಸ್ಕರ ನೀವು ಚೂಸ್ ಮಾಡ್ಬೋದು ಇದನ್ನು. ಕೆಲವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಹೋಂಡಾ ಸುಪ್ರಿಮೆಸಿ ಹೇಗೆ ಅಂತ. ಫಸ್ಟು ನೀವು ಸ್ಪ್ಲೆಂಡರ್ ಓಡಿಸಿರ್ತೀರ, ಅಥವಾ ಸ್ಪ್ಲೆಂಡರ್ ನಿಮ್ಮ ಮನೇಲಿರ್ಬೋದು, ನೀವು ಕಲ್ತಿದ್ದ ಗಾಡಿ ಸ್ಪ್ಲೆಂಡರ್ ಕೂಡ ಆಗಿರ್ಬೋದು. ಆ ಸ್ಪ್ಲೆಂಡರ್ ಕೂಡ ಹೀರೋ ಹೋಂಡಾ ಕೊಲಾಬಲ್ಲೇ ಗುರು ಬಂದಿದ್ದು. ಸೊ ಅದೇ ಲೆಗೆಸಿನ ಇವ್ರು ಕ್ಯಾರಿ ಮಾಡ್ಕೊಂಡು ಬಂದಿರೋದು, ಅದೇ ಟ್ರಸ್ಟು, ಅದೇ ರಿಲಯಬಿಲಿಟಿನ ಇವ್ರು ಪ್ರೊವೈಡ್ ಮಾಡ್ತಾ ಇರೋದು. ಕೆಲವೊಂದು ಸರಿ ಹೇಳ್ತಾರೆ ಹೋಂಡಾ ಗಾಡಿಗಳು ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಗುರು ಹಂಗೆ ಹಿಂಗೆ ಅಂತ. ಫಸ್ಟ್ ನಿಮಗೆ ಈ ಗಾಡಿನ ತಗೊಳ್ಬೇಕಾದ್ರೆ ಏನು ಪ್ರೈಸ್ ಹೇಳ್ತಾರೆ ಅದನ್ನು ಕೊಟ್ಟು ತಗೊತೀರಾ. ಅದಾದಮೇಲೆ ನೀವು ಇದನ್ನು ಮೇಂಟೈನ್ ಮಾಡೋಕ್ಕೆ ಅಷ್ಟೊಂದು ನೀವು ಕಾಸ್ಟ್ಲಿ ಅಂತ ಅನಿಸಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ಕೊ ಹೋಗ್ತೀರಾ. ಅಷ್ಟು ರಿಲಯಬಲ್ ಆಗಿರುತ್ತೆ. ಎಲ್ಲ ಗಾಡಿಗಳ ಥರ ಎತ್ಕೊಂಡು ಗ್ಯಾರೇಜ್ಗೆ ಹೋಗಬೇಕು, ಅಯ್ಯೋ ಆ ಪ್ರಾಬ್ಲಮ್ ಆಯಿತು ಈ ಪ್ರಾಬ್ಲಮ್ ಆಯಿತು ಅಂತ ನೀವು ತಲೆ ಚೆಚ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಈ ಗಾಡಿಯಲ್ಲಿ. 2 lakhsಗೆ ವರ್ತ್ ಅಂತ ಹೇಳ್ತೀನಿ. ಯಾಕಂದರೆ 2 lakhsಗೆ ನಿಮಗೆ ಈಗಿನ ಕಾಲದಲ್ಲಿ 180 cc 200 cc ಗಾಡಿ ಕೂಡ ಕೊಡ್ತಾಯಿಲ್ಲ. ಬಟ್ ಇವರು ರಿಲಯಬಲ್ ಆಗಿರೋ ಅಂಥ 300 cc ಇಂಜಿನ್ ಕೊಡ್ತಿದ್ದಾರೆ. ಟಾಪ್ ಸ್ಪೀಡ್ ಬಂದು ನಿಮಗೆ ಅರೌಂಡ್ 140 to 150 ಇರುತ್ತೆ. 150ಗೂ ಮೇಲೆ ಹೋಗುತ್ತೆ, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ. 120 130 ನಿಮಗೆ ಪೀಸ್ಫುಲ್ಲಾಗಿ ಆಟ ಆಡ್ಕೊಳ್ಬೋದು ಇದರಲ್ಲಿ. ಟೂರಿಂಗ್ ಮಾಡೋಕ್ಕೆ ನನಗೆ ಕೇಳಿದ್ರೆ ಸ್ವೀಟ್ ಸ್ಪಾಟ್ ಅಂತಂದರೆ ಹೇಳೋದೇನು, ಮುಂದೆ ತೋರಿಸ್ತೀನಿ ರೀ. ಸೊ 100 ತನಕ ನಿಮಗೆ ವಿಂಡ್ ಇಶ್ಯೂಸ್ ಬರೋಲ್ಲ, ಯಾಕಂದರೆ ಇದು ನೇಕೆಡ್ ಗಾಡಿ ಆಗಿರೋದ್ರಿಂದ ಫುಲ್ ಕಂಪ್ಲೀಟಾಗಿ ವಿಂಡ್ ಹಂಗೆ ಹೊಡೆಯುತ್ತೆ. 90 kilometers
ಟು 100 ಕಿಲೋಮೀಟರ್ಸ್ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಅದಾದಮೇಲೆ ಫುಟ್ ಪೆಗ್ಸಲ್ಲಿ ಮತ್ತು ಹ್ಯಾಂಡಲ್ ಬಾರಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಮ್ಮ ಫ್ರೆಂಡ್ದು ಫಾರ್ಮ್ ಹೌಸು ಊರಲ್ಲಿರೋದು. ಸೊ ಹಾಗಾಗಿ ಅಲ್ಲಿ ಬಂದು ನಾನು ವೀಡಿಯೋ ಮಾಡ್ತಾಯಿದ್ದೆ. ನಿಮಗಿನ್ನೂ ಈ ಗಾಡಿ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಯಾರಾದರೂ ಗಾಡಿ ನೋಡ್ತಾ ಇದ್ದಾರೆ 200 cc ಬಿಗಿನರ್ ಫ್ರೆಂಡ್ಲಿ ಬೈಕ್ ಗುರು ಇದಂತೂ ಪಕ್ಕಾ ಹೇಳ್ತೀನಿ. 2 lakh ಬಡ್ಜೆಟಲ್ಲಿ ಹುಡುಕ್ತಾ ಇದ್ದರೆ ಈ ಗಾಡಿನ ಸಜೆಸ್ಟ್ ಮಾಡಿ. ಸೇಲ್ಸ್ ಹೇಗಿದೆ ಏನು ಅಂತ ನೋಡೋಕೆ ಹೋಗ್ಬೇಡಿ, ಗಾಡಿ ತಗೊಳ್ಳಿ, ಪಕ್ಕಾ ನೀವು ಇಷ್ಟಪಡ್ತೀರಾ. ಲಾಂಗ್ ಟರ್ಮಲ್ಲಿ ಸಕ್ಕತ್ತಾಗಿರುತ್ತೆ. ಯಾವ ಗಾಡಿ ತಾನೇ ಗುರು ಖರ್ಚು ಬರಲ್ಲ, ಬಂದೇ ಬರುತ್ತೆ. ಆರಾಮಾಗಿ ಯೂಸ್ ಮಾಡ್ಬೋದು. ನೀವು ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಅದು ಇದು ಹೋಂಡಾ ಅಂತಂದಮೇಲೆ ನೀವು ಅಷ್ಟೊಂದೇನು ತುಂಬ ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನಿರಲ್ಲ. ಸೊ ಇಷ್ಟು ಹೇಳ್ತಾ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Until then, take care. Bye bye.